ಜೋಶ್ನಲ್ಲಿರೋ ನಟ ದರ್ಶನ್ಗೆ ಸುಪ್ರೀಂ ಕೋರ್ಟ್ ಶಾಕ್ ಕೊಟ್ಟಿದೆ. ಥೈಲ್ಯಾಂಡ್ನಲ್ಲಿ ಮಸ್ತಿ ಮಾಡ್ತಿರೋ ದರ್ಶನ್ಗೆ ಜಾಮೀನು ರದ್ದಾಗೋ ಭಯ ಶುರುವಾಗಿದೆ. ದರ್ಶನ್ ಬೇಲ್ ಬಗ್ಗೆ ಸುಪ್ರೀಂ ಕೋರ್ಟ್ ಅಸಮಾಧಾನಗೊಂಡಿದ್ಯಾಕೆ? ಹೈಕೋರ್ಟ್ ಆದೇಶಕ್ಕೆ ಬೇಸರ ವ್ಯಕ್ತಪಡಿಸಿರೋದಾದ್ರೂ ಯಾಕೆ ಸುಪ್ರೀಂ ಕೋರ್ಟ್? ಆ ಕುರಿತಾದಂತಹ ಡೀಟೇಲ್ ಇಲ್ಲಿದೆ. ಫಾರಿನ್ನಲ್ಲಿರೋ ನಟ ದರ್ಶನ್ಗೆ ಬರಸಿಡಿಲಿನ ಸುದ್ದಿ. ದರ್ಶನ್ಗೆ ಜಾಮೀನು, ಸುಪ್ರೀಂ ಕೋರ್ಟ್ ಬಿಗ್ ಶಾಕ್. ಹೈಕೋರ್ಟ್ ಬೇಲ್ ಆದೇಶಕ್ಕೆ ಸುಪ್ರೀಂ ಕೋರ್ಟ್ ಬೇಸರ. ಜಾಮೀನು ರದ್ದಾದ್ರೆ ಮತ್ತೆ ಅಂದರ್ ಆಗ್ತಾರಾ ದರ್ಶನ್? ಜುಲೈ 22ಕ್ಕೆ ದರ್ಶನ್ಗೆ ಕಾದಿದ್ಯಾ ಶಾಕಿಂಗ್ ನ್ಯೂಸ್. ಕರ್ನಾಟಕ ಹೈಕೋರ್ಟ್ನಲ್ಲಿ ನಟ ದರ್ಶನ್ಗೆ ಜಾಮೀನು ಮಂಜೂರಾದ ಹಿನ್ನೆಲೆ ಬೆಂಗಳೂರು ನಗರ ಪೊಲೀಸರು ಸುಪ್ರೀಂ ಕದ ತಟ್ಟಿದ್ದು, ಇಂದು ಸುಪ್ರೀಂ ಕೋರ್ಟ್ ಜಾಮೀನು ಮಂಜೂರು ಮಾಡಿದ್ದಕ್ಕೆ ಕೊಂಚ ಮಟ್ಟಿನ ಆಕ್ರೋಶವನ್ನ ಹೊರಹಾಕಿತು. ಮುಂದಿನ ಮಂಗಳವಾರ 22ಕ್ಕೆ ವಿಚಾರಣೆ ಮುಂದೂಡಿದ ಸುಪ್ರೀಂ ಕೋರ್ಟ್ ಅಂದು ಆದೇಶವನ್ನ ಪ್ರಕಟಿಸಲಾಗುವುದು ಎಂದು ಹೇಳಿದೆ. ಇನ್ನು ಇಂದು ನಟ ದರ್ಶನ್ ಪರ ಸಿಂಘ್ವಿ ಬದಲು ಕಪಿಲ್ ಸಿಬಲ್ ವಾದ ಮಂಡಿಸಿದ್ರು. ಬೆಂಗಳೂರು ಪೊಲೀಸರ ಸಾಕ್ಷಿಗಳು ವಾದ ನಮಗೆ ಮನವರಿಕೆ ಆಗಿದೆ ಎಂದು ತಮ್ಮ ವಾದವನ್ನ ಮಂಡಿಸಿದ್ರು. ಪ್ರಮುಖವಾಗಿ ಹೈಕೋರ್ಟ್ ತೀರ್ಪಿನ ಬಗ್ಗೆ ಅಸಮಾಧಾನ ವ್ಯಕ್ತಪಡಿಸಿದ ಕೋರ್ಟ್, ತೀರ್ಪಿನಲ್ಲಿ ತೀವ್ರ ಚಡಪಡಿಕೆ ಕಾಣುತ್ತಿದೆ ಎಂದು ಅಭಿಪ್ರಾಯಪಟ್ಟಿತು. ನ್ಯಾಯಮೂರ್ತಿ ಪಾರ್ದಿವಾಲಾ ದರ್ಶನ್ ಪರ ವಕೀಲ ಕಪಿಲ್ ಸಿಬಲ್ಗೆ ಪ್ರಶ್ನೆ ಮಾಡಿದ್ದು, ನೀವು ಏನು ಹೇಳುತ್ತೀರಿ ಶ್ರೀ ಸಿಬಲ್? ಪ್ರಾಮಾಣಿಕವಾಗಿ ಹೇಳಬೇಕೆಂದ್ರೆ ಹೈಕೋರ್ಟ್ ತನ್ನ ವಿವೇಚನೆಯನ್ನ ಸರಿಯಾಗಿ ಬಳಸಿಲ್ಲ ಎಂದು ನಾವು ಭಾವಿಸುತ್ತೇವೆ. ಹೈಕೋರ್ಟ್ ಆದೇಶವನ್ನ ಹೇಗೆ ನಿರ್ದೇಶಿಸಿದೆ ಎಂಬುದನ್ನ ನೀವು ನೋಡಿರಬೇಕು ಎಂದು ಹೇಳಿದ್ರು. ಇನ್ನು ಸಿಬಲ್ ರವರು ಸಹ ವಾದ ಮಂಡಿಸಿ, ಹೈಕೋರ್ಟ್ ಏನು ಮಾಡಿದೆ ಎಂಬುದನ್ನ ಮರೆತು ಬಿಡಿ, ದಯವಿಟ್ಟು ಪುರಾವೆಗಳನ್ನ ನೋಡಿ ಎಂದು ಹೇಳಿದರು. ಇನ್ನು ಸರ್ಕಾರದ ಪರ ವಕೀಲರಾದ ಅನಿಲ್ ನಿಶಾನಿ ಸಹ ವಾದ ಮಂಡಿಸಿ 161 ಮತ್ತು 164 ಹೇಳಿಕೆಗಳು ನೋಡಿ ಎಂದು ಮನವಿ ಮಾಡಿದ್ರು. ದರ್ಶನ್ ಇತರೆ ಕ್ರೈಮ್ಗಳ ಬಗ್ಗೆ, ಜೈಲಿನಲ್ಲಿ ಮಾಡಿರುವ ಬೇರೆ ಚಟುವಟಿಕೆಗಳ ಬಗ್ಗೆ ದಾಖಲೆ ಕೊಟ್ಟಿದ್ದೇವೆ ಅಂತ ತಿಳಿಸಿದ್ರು. ಅಲ್ಲದೆ ಹೈಕೋರ್ಟ್ ತೀರ್ಪಿನ ಬಗ್ಗೆ ಸುಪ್ರೀಂ ಕೋರ್ಟ್ ಅಸಮಾಧಾನ ವ್ಯಕ್ತಪಡಿಸಿದೆ ಎಂದು ನಿಶಾನಿ ಹೇಳಿದ್ರು. ಜಾಮೀನು ಸಿಕ್ಕ ಖುಷಿಯಲ್ಲಿರೋ ನಟ ದರ್ಶನ್ಗೆ ಸುಪ್ರೀಂ ಕೋರ್ಟ್ ಅಭಿಪ್ರಾಯ ಕೊಂಚ ಮಟ್ಟಿಗೆ ಆತಂಕ ತರಿಸಿದ್ದು, ಜುಲೈ 22ರಂದು ಸುಪ್ರೀಂ ಕೋರ್ಟ್ನಿಂದ ವ್ಯತಿರಿಕ್ತ ಆದೇಶ ಬಂದ್ರೆ ದರ್ಶನ್ಗೆ ಮತ್ತೆ ಸಂಕಷ್ಟ ಎದುರಾಗೋದು ಫಿಕ್ಸ್ ಅಂತಿದ್ದಾರೆ ಕಾನೂನು ತಜ್ಞರು. ಅಜಯ್ ಕುಮಾರ್, ಕ್ರೈಮ್ ಬ್ಯೂರೋ, ಗ್ಯಾರಂಟಿ ನ್ಯೂಸ್.